ನಮಸ್ಕಾರ ರೀ ನಮ್ಮೆಲ್ಲ ಕರ್ನಾಟಕ ಜನರಿಗೆ. ಏನಪ್ಪ ಇದು KSRTCನಾಗ 6800 ಹುದ್ದೆಗಳ ಬಗ್ಗೆ ತಮ್ಲೇನ್ ಹಾಕ್ಯಾರ ಅಂತಂದು ನೋಡಕತ್ತೀರಿ. ಹೌದ್ರಿ, ಸಾರಿಗೆ ಸಂಸ್ಥೆಯೊಳಗೆ ಸುಮಾರು 6800ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇರೋದು ನಿಜ. ಸರ್ಕಾರವು ಈ ಹುದ್ದೆಗಳನ್ನು ಭರ್ತಿ ಮಾಡಲು ಚಿಂತನೆ ನಡೆಸಾಕುಂತೈತಿ ಮತ್ತು ಆರ್ಥಿಕ ಅನುಮೋದನೆಗಾಗಿ ಕಾಯಕುಂತೈತಿ. ಹಂಗಂತಂದು ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಾಕ ಹೋಗ್ಬೇಡ್ರಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡ್ರಿ. ಎಲ್ಲ ಇನ್ಫಾರ್ಮೇಶನ್ ಈ ಹುದ್ದೆ ಬಗ್ಗೆ ಗೊತ್ತಾಕತಿ. ಬರ್ರಿ ಹಂಗಾರ ವಿಡಿಯೋನ ಶುರು ಮಾಡೋಣ. KSRTC ಒಳಗೆ ಹುದ್ದೆ ಮಾಡ್ಬೇಕಂತಂದು ಕನಸು ಹೊತ್ತೀರಿ, ಹಂಗಾರ ನೋಡ್ರಿ. ಈ ವಿಡಿಯೋದೊಳಗೆ 4 ಮುಖ್ಯವಾದ ಪಾಯಿಂಟ್ಸ್ಗಳ ಬಗ್ಗೆ ವಿವರಣೆ ಕೊಡ್ತೀನಿ. ಅವು ಯಾವಪ್ಪ ಅಂತಂದ್ರೆ, 1ನೇದ್ದು ಖಾಲಿ ಇರುವ ಹುದ್ದೆಗಳು, 2ನೇದ್ದು ಶೈಕ್ಷಣಿಕ ಅರ್ಹತೆ, 3ನೇದು ವಯೋಮಿತಿ ಮತ್ತು ಸಂಬಳ, 4ನೇದ್ದು ಪರೀಕ್ಷಾ ತಯಾರಿ ಬಗ್ಗೆ ಮಾಹಿತಿ. 1ನೇ ಪಾಯಿಂಟ್ ಬಗ್ಗೆ ವಿವರಣೆ ಹೋಗೋಕ್ಕಿಂತ ಮುಂಚೆ ಆದಷ್ಟು ವಿಡಿಯೋನ ಶೇರ್ ಮಾಡಿರಿ. ನಾನು ಮಾಡಿರ್ತಕ್ಕಂಥ ಉದ್ಯೋಗದ ವಿಡಿಯೋ ಕರ್ನಾಟಕದ ಮೂಲೆ ಒಳಗೆ ಹೋಗ್ಬೇಕು ಅಂತಂದು ನನ್ನದೊಂದು ಮನವಿ. ವಿಡಿಯೋಕ್ಕೆ ಒಂದು ಕಾಮೆಂಟ್ ಮಾಡಿರಿ, ಯಾವ ಡಿಸ್ಟಿಕ್ಕಿಗೆ ಹೋಗ್ತತಿ, ಎಲ್ಲಿ ತಗ್ತತಿ ಅಂತಂದು. ಇನ್ನು ಇದೇ ಥರದ ವಿಡಿಯೋಗಳನ್ನು ಮಾಡೋಕೆ ನನಗೆ ಪ್ರೋತ್ಸಾಹ ಸಿಗ್ತೈತಿ. ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಓದೋ ವಿದ್ಯಾರ್ಥಿಗಳಿಗೆ ಅವರಿಗೂ ಒಂದು ಭರವಸೆ ಕೊಡ್ರಿ, ಪ್ರೋತ್ಸಾಹ ಸಿಕ್ಕಂಗಾಗತಿ. 1ನೇ ಪಾಯಿಂಟ್ ನೋಡ್ರಿ. ಖಾಲಿ ಇರುವ ಹುದ್ದೆಗಳು ಒಟ್ಟು 3 ವಿಭಾಗದೊಳಗೆ ಖಾಲಿ ಇರುವ ಸಾಧ್ಯತೆ ಅದಾವ್ರಿ. ಅವು ಯಾವಪ್ಪ ಅಂತಂದ್ರೆ, 1ನೇದ್ದು ಚಾಲಕರು, 2ನೇದ್ದು ನಿರ್ವಾಹಕರು, 3ನೇದ್ದು ತಾಂತ್ರಿಕ ಸಿಬ್ಬಂದಿ. ಈ 3 ವಿಭಾಗದೊಳಗೆ ಒಟ್ಟು 6847 ಹುದ್ದೆಗಳು ಬರ್ಬೋದನ್ನ ನಿರೀಕ್ಷೆ ಐತ್ರಿ. 2nd ಪಾಯಿಂಟ್ ನೋಡ್ರಿ. ಶೈಕ್ಷಣಿಕ ಅರ್ಹತೆ ಏನಾಗಿರ್ಬೇಕಪ್ಪ ಅಂತಂದ್ರೆ, ಕನಿಷ್ಠ 10ನೇ ತರಗತಿ SSLC ಪಾಸ್ ಆಗಿರಬೇಕು. ಚಾಲಕರಿಗೆ ಹೆವಿ ಲೈಸೆನ್ಸ್ ಬ್ಯಾಡ್ಜ್ ಕಡ್ಡಾಯ ಇರಬೇಕು. 2ನೇದ್ದು ನೋಡ್ರಿ, ತಾಂತ್ರಿಕ ಸಿಬ್ಬಂದಿ ITI ಮತ್ತು ಡಿಪ್ಲೊಮಾ ಆಗಿರಬೇಕು. 3ನೇ ಪಾಯಿಂಟ್ ನೋಡ್ರಿ. ವಯೋಮಿತಿ ಎಷ್ಟಾಗಿರ್ಬೇಕಪ್ಪ ಅಂತಂದ್ರೆ, ಕನಿಷ್ಠ 18 ವರ್ಷ ಇರಬೇಕು, ಗರಿಷ್ಠ 35 ವರ್ಷ ವಯಸ್ಸಾಗಿರಬೇಕು. ಸಾಮಾನ್ಯ ವರ್ಗದವರಿಗೆ ಮತ್ತು SC/ST ಇದ್ದವರಿಗೆ ಮೀಸಲಾತಿ ವರ್ಗಕ್ಕೆ ಸಡಿಲಿಕೆ ಇರ್ತೈತಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಲೈಕ್ ಮಾಡಿರಿ. ಇದೇ ಥರದ ಮಾಹಿತಿಯೊಂದಿಗೆ ವಿಡಿಯೋ ತೊಗೊಂಬರ್ತೇನೆ. 4ನೇ ಪಾಯಿಂಟ್ ನೋಡ್ರಿ. ನಿರೀಕ್ಷಿತ ಸಂಬಳ 22,000 ರೂಪಾಯಿಂದ 35,000 ಮಟನೂ ಸಂಬಳ ಇರ್ತೈತಿ. ಡಿಪೆಂಡಿಂಗ್ ಆನ್ ದ ಪೋಸ್ಟ್. ನೆಕ್ಸ್ಟ್ 5th ಒನ್ ನೋಡ್ರಿ. ಪರೀಕ್ಷಾ ತಯಾರಿ ಬಗ್ಗೆ ಮಾಹಿತಿ. ಮುಖ್ಯವಾಗಿ ಕಾಂಪಿಟೇಷನ್ ಭಾಳ ಐತ್ರಿ. ನೋಟಿಫಿಕೇಶನ್ ಬಂದ ಮೇಲೆ ಓದೋ ಬದಲು ಈಗಿನಿಂದಲೇ ಸ್ಟಡಿ ಮಾಡ್ಕೊಳ್ರಿ, ಸ್ಟಡಿ ಪ್ಲ್ಯಾನ್ ಹಾಕ್ಕೊಳ್ರಿ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ರಿ. ಮತ್ತು ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದನ್ನೆಲ್ಲ ಸಿದ್ಧತೆ ಪಡಿಸ್ಕೊಳ್ರಿ. ಚಾಲನಾ ಹುದ್ದೆಗೆ ಅರ್ಜಿ ಸಲ್ಲಿಸೋರು ಈಗಲೇ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಬ್ಯಾಡ್ಜ್ ಅಪ್ಡೇಟ್ ಮಾಡಿಸ್ಕೊಳ್ರಿ. ಪರೀಕ್ಷೆಯಲ್ಲಿ ನಿಮ್ಮ ಕೌಶಲ್ಯವನ್ನು ನೋಡ್ಲಾಗ್ತತಿ, ಹಾಗಾಗಿ ಟ್ರಾಫಿಕ್ ರೂಲ್ಸ್ ಬಗ್ಗೆ ಮಾಹಿತಿ ತಿಳ್ಕೊಳ್ರಿ. ನಮಸ್ಕಾರ.